ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 6:30 ಆಗ್ತಾ ಬಂತು. ನಾವು ಇವಾಗ ಒಂದು ರೆಸಾರ್ಟಿಗೆ ಹೊರಟಿದ್ದೇವೆ. ಅದು ರೆಸಾರ್ಟ್ ಇರೋದು ದಾಂಡೇಲಿಯಲ್ಲಿ. ಸೊ ಅಲ್ಲಿ ಹೋಗ್ಲಿಕ್ಕೆ ಒಂದು 5 ಅವರ್ಸ್ ಬೇಕಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಒಂದು 5 ಅವರ್ಸ್ ಬೇಕು. ಸೊ ನಾವಲ್ಲಿ ರೀಚ್ ಆಗುವಾಗ ಒಂದು 11:30 ಆಗ್ಬೋದು ಅಲ್ಲ. ಓಕೆ, ಕರೆಕ್ಟ್ ಆಗ್ತದೆ ಚೆಕ್ ಇನ್ ಆಗುವಾಗ. ಸೊ ಅದು ರೆಸಾರ್ಟ್ ಇದ್ದು ಯಾವ ಥರ ಇತ್ತು ಮತ್ತು ಅಲ್ಲಿದ್ದು ಪ್ರೈಸ್ ಎಲ್ಲ ಎಷ್ಟು ಅಂತ ನಿಮಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೇನೆ. ಸೊ ಈ ವ್ಲಾಗ್ನ ಎಂಡ್ ತನಕ ನೋಡಿ. ಬ್ರಹ್ಮಾವರ ಹತ್ರ ಬರ್ತಿರ್ಬೇಕಿದ್ರೆ ಜೋರು ಮಳೆ ಸ್ಟಾರ್ಟ್ ಆಯ್ತಾಯ್ತಾ. ನೋಡಿ ಎಷ್ಟು ಜೋರು ಬರ್ತದೆ ಅಂದರೆ ಎದುರು ಎಂತ ಸಹ ಕಾಣಿಸ್ತಾ ಇಲ್ಲ. ಮರವಂತೆ ಬೀಚ್ ನೋಡಿ ಗೈಸ್. ನಮಗಿಲ್ಲೊಂದು ಘಾಟ್ ಸಿಕ್ತು ಆಯಿತಾ. ಇದು ಯಾವ ಘಾಟ್ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಫುಲ್ಲು ಫಾಗ್ ಸಕ್ಕತ್ತಿತ್ತು ಮಾತ್ರ ನೋಡಲಿಕ್ಕೆ. ನಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ನಿಜ ನೋಡುವಾಗ ಉಂಟಲ್ಲ ಸೂಪರ್ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು, ಯಾವುದು ಟೆಂಪೋ ಲಾರಿ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು. ಯಾಕಂದರೆ ಇಲ್ಲಿ ಆಗುಂಬೆ ಘಾಟಿ ಕ್ಲೋಸ್ ಮಾಡಿದಾರಲ್ಲ, ಮೇ ಬಿ ಅದಕ್ಕೋಸ್ಕರ ಎಲ್ಲ ವೆಹಿಕಲ್ಸ್ ಈ ಕಡೆಯಿಂದ ಹೋಗ್ತಾ ಇದೆ ಅನಿಸುತ್ತೆ. ಸೊ ನಾನಂತೂ ಇಲ್ಲಿ ಸನ್ ರೂಫ್ ಮೇಲೆ ನಿಂತ್ಕೊಂಡು ವ್ಯೂಸ್ನ ಎಂಜಾಯ್ ಮಾಡಿದೆ. ಗೈಸ್ ಇಲ್ಲಿ ನೋಡಿ ಅಂತೆ ಫುಲ್ ಫಾಗ್. ವಾವ್, ಗೈಸ್ ಇಲ್ಲಿ ನೋಡಿ ಗಾಡಿ ಕಪ್ಪೆ ಬಿದ್ದಿದೆ. ಗೈಸ್ ನೋಡಿ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಈ ರೋಡಲ್ಲಿ ಸುಮಾರು ಗಾಡಿ ಇದೇ ಥರ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತಾಯ್ತಾ. ಸುಮಾರು ನೋಡಿದ್ವಿ ನಾವು. ನೋಡಿ ಇಲ್ಲೊಂದು ಸಿಕ್ತು ನಮಗೆ. ಶಿವಾಜಿ ಮಹಾರಾಜ್ ಕಿ ಜೈ. ಓಕೆ, ಇವಾಗ ನಾವು ರೆಸಾರ್ಟ್ ರೀಚ್ ಆದ್ವಿ. ನೋಡಿ ಇದೆ ಮನೋಮಯ ರೆಸಾರ್ಟ್ ಅಂತ ನಾವು ಸ್ಟೇ ಆಗ್ತಿರೋದು. You have arrived at Manome Cottages, Dandeli. ನಾವಿವಾಗ ರೆಸಾರ್ಟ್ ರಿಸೆಪ್ಷನ್ ಹತ್ರ ಬಂದ್ವಿ. ನೋಡಿ ಇಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ರೆಸಾರ್ಟ್ ಇದು. ಆ್ಯಂಡ್ ಇಲ್ಲಿ ನಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಓಕೆ, ನಾವಿವಾಗ ರೀಚ್ ಆದ್ವಿ. ನಮ್ಮದು ರೆಸಾರ್ಟ್ ಹೆಸರು ನೋಡಿ, ಇದು ಮನೋಮಯ ರೆಸಾರ್ಟ್ ಅಂತ. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್. ಇಲ್ಲೆಲ್ಲ ತುಂಬ ರೂಮ್ಸ್ಗಳಿವೆ, ಬಟ್ ನಮಗೆ ಆ ಕಡೆ ಕೊಟ್ಟಿದ್ದಾರೆ. ಆಮೇಲೆ ತೋರಿಸ್ತೇನೆ ನಿಮಗೆ ಯಾವ ಥರ ಉಂಟಂತ. ನೋಡಿ ಇಲ್ಲಿ ಈ ಥರ ಇದೆ, ಸುಮಾರಿದೆ ರೂಮ್ಸು. ಓಕೆ, ನಮಗೆ ಯಾವ್ದು ರೂಮ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ. ನಮಗೆ ಸ್ವಲ್ಪ ಆ ಕಡೆ ಹೋಗಬೇಕು. ಆ ಕಡೆ ಇದೆ ನಮ್ಮದು ರೂಮು. ನಮ್ಮದು ರೂಮ್ ತುಂಬ ಚೆಂದ ಇದೆ ಗೈಸ್, ನಿಮಗೆ ತೋರಿಸ್ತೇನೆ. ಇಲ್ಲೆಲ್ಲ ನೋಡಿ ಫುಲ್ ರೂಮ್ಸ್ ಇದೆ. ಗೈಸ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರಲ್ಲೇ ನಮ್ಮದು ರೂಮ್ ಇದೆ. ಇದರಲ್ಲೇ ನಮ್ಮದು ಒಂದು ರೂಮ್ ಕೊಟ್ಟಿದ್ದಾರೆ. ನೋಡಿ ನಮ್ಮದು ರೂಮ್
ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮದು ರೂಮು. ನಮಗೆ ಈ ಥರ ಕಾಟೇಜಲ್ಲಿ ಕೊಟ್ಟಿದ್ದಾರೆ ರೂಮ್ಸು. ಒಳಗಡೆ ಯಾವ ಥರ ಉಂಟಂತ ನಿಮಗೆ ತೋರಿಸ್ತೇನೆ. ನೋಡಿ ಗೈಸ್, ನಮ್ಮದು ರೂಮ್ ಯಾವ ಥರ ಉಂಟಂತ. ಇಲ್ಲಿ ಬೆಡ್ ತುಂಬ ಉಂಟು. ಮೇಲೆ 2 ಬೆಡ್ ಇದೆ ಮತ್ತು ಕೆಳಗಡೆ ಸಹ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ವಾಶ್ರೂಮ್. ಎರಡು ವಾಶ್ರೂಮ್ ಇದೆ ಇಲ್ಲಿ. ಇಲ್ಲಿ ಒಂದು, ನೆಕ್ಸ್ಟ್ ಈ ಕಡೆ ಒಂದು. 2 ವಾಶ್ರೂಮ್ಸ್ ಇದೆ. ಮೇಲ್ಗಡೆ ಯಾವ ಥರ ಉಂಟಂತ ತೋರಿಸ್ತೇನೆ. ನೋಡಿ ಗೈಸ್, ಇಲ್ಲಿ ಎಷ್ಟು ಜನ ಬೇಕಾದರೂ ಮಲ್ಕೋಬೋದು. ಖಾಲಿ ಇಬ್ಬರಿಗೆ ಅಲ್ಲ, ಸುಮಾರು ಜನ ಮಲ್ಕೋಬೋದು ಇದರಲ್ಲಿ. ಇಲ್ಲಿ ಒಂದು ಮತ್ತೆ ಆ ಕಡೆ. ಸೊ ಇದು ನಮ್ಮದು ರೂಮ್. ಗೈಸ್, ಜೋರು ಹಸುವಾಗ್ತಾ ಉಂಟು. ಬೆಳಿಗ್ಗಿಂದ ಎಂತ ಸಹ ತಿನ್ನಲಿಲ್ಲ. ಸೊ ಅವ್ರದ್ದೇನು ಟೈಮ್ ಆಗಲಿಲ್ಲ ಊಟಕ್ಕೆ. 1:30ಗೆ ಬರಲಿಕ್ಕೆ ಹೇಳಿದ್ದಾರೆ. ಇನ್ನು 15 ಮಿನಿಟ್ಸ್ ಇದೆ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ಗೈಸ್, ಇಲ್ಲಿ ನೋಡಿ ಬೆಕ್ಕು. ತುಂಬ ಫ್ರೆಂಡ್ಲಿ ಬೆಕ್ಕು. ನಾವಿಲ್ಲಿ ಊಟಕ್ಕೆ ಬಂದ್ವಿ. ನೋಡಿ, ಇದೆ ಊಟದ ಹಾಲ್. ಗೈಸ್, ನಮ್ಮದು ಊಟ ಬಂತು. ನೋಡಿ ಎಂತೆಲ್ಲ ವೆರೈಟೀಸ್ ಉಂಟಂತ. ಚಪಾತಿ, ಹಪ್ಪಳ ಮತ್ತು ಸಲಾಡ್. ಈ ಕಡೆ ಏನೋ ರೌಂಡ್ ಬಂದಿರು, ಇದು ಚಿಕನ್ ಅಂತೆ, ಇದು ಪನ್ನೀರ್, ಮತ್ತು ಇದು ಯಾವುದು ವೆಜ್, ಆಮೇಲೆ ರೈಸ್, ಫ್ರೈಡ್ ರೈಸ್, ಆಮೇಲೆ ದಾಲ್. ಗೈಸ್ ನೋಡಿ, ಇವಾಗಷ್ಟೇ ಕಬಾಬ್ ಬಂತು. ನಮ್ರತವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ ಉಂಟು? ಸೂಪರ್ ಉಂಟಂತೆ. ಗೈಸ್ ನೋಡಿ, ಇವಾಗಷ್ಟೇ ಪಾಯಸ ಕೊಟ್ಟರು. ಗೈಸ್, ನಮ್ಮದು ಊಟ ಆಯಿತು. ಒಳ್ಳೆ ಇತ್ತು ಊಟ, ಮಾತ್ರ ಟೇಸ್ಟ್ ಇತ್ತು. ಇವಾಗ ಲೈಟಲ್ಲಿ ಮಳೆ ಬರ್ತಾ ಉಂಟು ನೋಡಿ. ಊಟ ಮಾತ್ರ ಒಳ್ಳೆ ಇತ್ತು. ಇವಾಗ ಮಲ್ಬೋದು. ಸುಸ್ತಾಯಿತು. ಸುಸ್ತೆಂದಾಗಲಿಲ್ಲ, ತಿಂದ ಜಾಸ್ತಿ ಅದಕ್ಕೆ ನಿದ್ರೆ ಆಗ್ತಾ ಉಂಟು ಅಷ್ಟೇ. ಊಟ ಹೇಗಿತ್ತು ನಮ್ಮ? ಊಟ ಎಲ್ಲ ಆಯ್ತು ನಮ್ದು. ಹೇಗಿತ್ತು ಊಟ? ಫುಲ್ ಆಯ್ತು. ಹೌದು, ತುಂಬ ಇತ್ತು ಕ್ವಾಂಟಿಟಿ. ತಿಂದು ಸಾಕಾಯ್ತು. ಇವಾಗ ಮಲಗಬೇಕು. ಫುಲ್ ನಿದ್ರೆ ಬರ್ತಾ ಉಂಟು. ಸೊ ಗೈಸ್, ಆಮೇಲೆ ಸಿಗ್ತೇನೆ. ಗೈಸ್, ಇಲ್ಲಿ ಗೇಮ್ಸ್ ಕೂಡ ಇದೆ. ಇದಕ್ಕೆ ಎಂತ ಹೇಳುದ ನಮ್ಮ? ಎಂತ ಇದು? ಆರ್ಚರ್ ಅಂತೆ. ನಮ್ರತವ್ರು ಆಡ್ತಾ ಇದ್ದಾರೆ, ನೋಡುವ
ಎಲ್ಲಿಗೆ ಹಾಕ್ತಾರೆ ಅಂತ. ಅಯ್ಯಯ್ಯ ಅಯ್ಯಯ್ಯ ರೆಡಿ ಆತು. ಇದೆಂಥದ್ದು ಆರ್ಚರ್ ಅಂತೆ ಗೈಸ್, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಹೆಸರು ಸಹ ನಾನು ಕೇಳಲಿಲ್ಲ. ಸೊ ನಮೃತ ಅವ್ರು ಹೇಳ್ತಿದ್ದಾರೆ ಹೇಗೆ ಮಾಡೋದಂತ. ಸೊ ನೋಡುವ ಎಲ್ಲಿಗೆ ಹೋಗಿ ಬೀಳ್ತದೆ ಅಂತ ನೋಡುವ. ಯಾರಾಡಲ್ಲ ಈ ವರ್ಷ ಅಂಚತ್ತು ಪಿರೋಡ್ ಬತ್ತೇರಿ ತುದ್ದಿಟ್ಟು 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 ಕುಡಲ್ಲ. ಆಹಾ ಅವು ಒಂದು ಬತ್ತೇರಿ. ಆಹಾ ಫುಲ್ ಐಪ. ಇದು ಆರ್ಚರ್ ಎಲ್ಲ ಆಗುವಂಥದ್ದಲ್ಲ ಮಾರೆ ನಮಗೆ. ಸೊ ಹಾಗೆ ಇಲ್ಲಿ ನಮಗೆ ಇಂಡೋರ್ ಗೇಮ್ ಉಂಟು. ಸೊ ಇಂಡೋರ್ ಗೇಮ್ ಆಡುವಂತ ಬಂದ್ವಿ. ಕ್ಯಾರಮ್ ಬೋರ್ಡ್ ಉಂಟು ನೋಡಿ. ಕ್ಯಾರಮ್ ಎಲ್ಲ ನನಗೆ ಗೊತ್ತುಂಟು ಗೈಸ್, ನಾನು ಚಿಕ್ಕದಿಂದ ಆಡಿ ಎಲ್ಲ ನನಗೆ ಅಭ್ಯಾಸ ಉಂಟು. ಸೊ ಒಳ್ಳೆ ಆಡ್ತೇನೆ ನಾನು. ಇವಾಗ ನೋಡಿ ಗೈಸ್ ನಾನು ಹೇಗೆ ಆಡ್ತೇನಂತ, ಹೇಗೆ ವಿನ್ ಆಗ್ತೇನಂತ ನೋಡಿ. ಒಂದು ಪಿನಿ ಪಾರ್ ಜನ ಸ್ವಲ್ಪ ವಿಡಿಯೋನೇ ಅಲ್ಪುಚಿ. ಇದು ಗೇಮ್ಸ್ ಎಲ್ಲ ನಮ್ಗೆ ಆಗುವಂಥದ್ದಲ್ಲ ಗೈಸ್. ಅದಕ್ಕೆ ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಇಲ್ಲಿ ಆದರೂ ಒಂಚೂರು ಟೈಮ್ ಸ್ಪೆಂಡ್ ಮಾಡುವ ಅಂತ. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದು. ಮನೋಮಯ. ಗೈಸ್ ಇವಾಗ ಸ್ನಾನ ಎಲ್ಲ ಮಾಡಿ ಆಯ್ತು, ಫ್ರೆಶ್ ಅಪ್ ಆಗಿ ಇವಾಗ ಟೀ ಕುಡ್ಲಿಕ್ಕೆ ಬಂದಿದ್ದೇವೆ. ಟೀಯಾ ಕಾಫಿಯಾ? ಕಾಫಿ ನೋಡಿ. Hello guys. ನೋಡಿ ಗೈಸ್ ಹೇಗೆ ಉಂಟು ನೋಡಿ ರೂಮ್, ಸಖತ್ತುಂಟು. ಅದೇ ತರ ಈ ಸೈಡ್ ಕೂಡ ಉಂಟು ನೋಡಿ. ನಾನು ಆವಾಗ ತೋರಿಸಿದ್ದೆ ಅಲ್ಲ, ಬಟ್ ಇವಾಗ ಫುಲ್ ಲೈಟಿಂಗ್ ಆಗಿ ನೋಡಿ ಹೇಗೆ ತೋರ್ತಾ ಉಂಟಂತ. ಸೂಪರ್ ಉಂಟಲ್ಲ ನೋಡಿ ಇಲ್ಲಿ. ಮಿರರ್ ನೋಡಿ ಗೈಸ್, ನೈಟ್ ಯಾವ ತರ ಕಾಣಿಸ್ತದಂತ ರೂಮ್. ಸಖತ್ ಉಂಟು ಮಾತ್ರ. ಈ ಕಡೆ ಲೈಟ್ ಎಲ್ಲ ಹಾಕಿದ ಮೇಲೆ ನೋಡಿ ಈ ತರ ಕಾಣಿಸ್ತದೆ ರೂಮ್. ಸಖತ್ ಕಾಣಿಸ್ತದೆ. ಒಂದು ಟ್ರೈನ್ ಅಲ್ಲಿ ಹೋದಾಗೆ ಫೀಲ್ ಆಗ್ತದೆ ಅಲ್ವಾ? ಇಲ್ಲಿ ನೋಡಿ ನಾವು ಇದೆಂತ ರೋಸ್ಟೆಡ್ ಚಿಕನ್ ಮತ್ತೆ ರೋಸ್ಟೆಡ್ ಚಿಕನ್ ಅಲ್ಲ, ಚಿಕನ್ ಪಾಪ್ಕಾರ್ನ್. ಸಾರಿ, ಚಿಕನ್ ಪಾಪ್ಕಾರ್ನ್ ಮತ್ತೆ ಫ್ರೆಂಚ್ ಫ್ರೈಸ್, ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಮಾಡಿ ಬಂದಿದೆ. ಗೊತ್ತುಂಟಾ? ಓಕೆ ಬನ್ನಿ. ಚಿಕನ್ ಪಾಪ್ಕಾರ್ನ್ ಮತ್ತೆ ಇದು ಫ್ರೆಂಚ್ ಫ್ರೈಸ್. ಪೆರಿ ಪೆರಿ ಫ್ರೆಂಚ್ ಫ್ರೈಸ್
ಸೂಪರ್ ಇದೆ ಚಿಕನ್ ಪಾಪ್ಕಾರ್ನ್. ಕ್ರಿಸ್ಪಿ ಆಗಿದೆ. ನೈಸ್. ಗೈಸ್ ನಿಮಗೆ ಫುಲ್ ರೆಸಾರ್ಟ್ ನೈಟಲ್ಲಿ ಯಾವ ಥರ ತೋರ್ತದೆ ಅಂತ ತೋರಿಸ್ತೇನೆ ನೋಡಿ. ಇದು ನಮ್ಮ ರೂಮ್. ಇಲ್ಲಿ ನೋಡಿ ಗೈಸ್, ಫೈರ್ ಕ್ಯಾಂಪ್ ಬೇಕಾದರೆ ಫೈರ್ ಕ್ಯಾಂಪ್ ಹಾಕಿ ಕೊಡ್ತಾರೆ. ನಮಗೆ ಫೈರ್ ಕ್ಯಾಂಪ್ ಹಾಕಿ ಕೊಡ್ಲಿಕ್ಕೆ ಹೇಳಿದ್ವಿ, ಸೊ ಅವರು ಹಾಕಿ ಕೊಡ್ತಾ ಇದ್ದಾರೆ ನಮಗೆ. ಗೈಸ್ ಇವಾಗ ನೈಟ್ ಡಿನ್ನರ್ಗೆ ಇದೊಂದು ಯಾವುದು ಎಂತ ಇದು ಇದೆಂತ ಕೊಟ್ಟಿದ್ದಾರಪ್ಪ, ಬ್ರೆಡ್. ಇದು ಬ್ರೆಡ್ ಇದು ಫ್ರೈ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಕಾರ್ನ್ ಸೂಪ್ ಇದೆ. ನೆಕ್ಸ್ಟ್ ನೋಡಿ ಇಷ್ಟು ವೆರೈಟೀಸ್ ಇದೆ. ಇದು ಎಗ್, ಇದೆಂತಂತ ಗೊತ್ತಿಲ್ಲ. ಇದು ಚಿಕನ್ ಗ್ರೇವಿ, ರೈಸ್, ಆಮೇಲೆ ಇದೇನು ಬಿರಿಯಾನಿ ಅನಿಸ್ತದೆ, ಆಮೇಲೆ ಎಗ್ ಬುರ್ಜಿ, ಸಲಾಡ್, ಆಮೇಲೆ ಹಪ್ಪಳ ಮತ್ತು ಚಪಾತಿ. ಇಷ್ಟೊಂದು ವೆರೈಟೀಸ್ ಇದೆ. ಮತ್ತು ಗುಲಾಬ್ ಜಾಮೂನ್. ಗೈಸ್ ಇವಾಗ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಯಾವ ಥರ ಇದೆ ಅಂತ ವ್ಯೂ. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ಎಂತೆಲ್ಲ ಇತ್ತಂದರೆ ಪೂರಿ, ಅದಕ್ಕೆ ಪೊಟ್ಯಾಟೊ ಬಾಜಿ, ಆಮೇಲೆ ಚಟ್ನಿ, ಆಮೇಲೆ ಇದು ಅವಲಕ್ಕಿ ಅನಿಸ್ತದೆ, ಸೊ ಗೊತ್ತಿಲ್ಲ ಏನಂತ. ಆಮೇಲೆ ಇದು ಕೇಸರಿ ಬಾತು, ಆಮೇಲೆ ಇದು ಫ್ರೂಟ್ಸ್ ಎಲ್ಲ ಇತ್ತು, ಕಟ್ ಫ್ರೂಟ್ಸು. ನೆಕ್ಸ್ಟ್ ಎಗ್, ಬ್ರೆಡ್, ಬಟರ್, ಜಾಮ್. ಮತ್ತು ಇಲ್ಲಿದ್ದು ಫುಡ್ಡು ಯಾವ ಕಡೆದಂದರೆ ಈ ಸೈಡು ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ ಸೈಡ್ ಇದೆಯಲ್ಲ ಆ ಥರ ಫುಡ್ ಇದು. ಸೊ ನಮಗಷ್ಟು ಸೆಟ್ ಆಗ್ತಾ ಇಲ್ಲ, ಬಟ್ ಅಡ್ಡಿಲ್ಲ, ಟೇಸ್ಟ್ ಇತ್ತು. ಆಯಿತು ಗೈಸ್, ಇವತ್ತು ನಾವು ಹೊರಡೋದು. ಇವಾಗ ಬೆಳಿಗ್ಗೆ 11 o'clock ಚೆಕ್ಔಟು. ಈ ರೆಸಾರ್ಟ್ ಇದು ಪ್ರೈಸ್ ಎಷ್ಟಂದರೆ 3000 ಪರ್ ಪರ್ಸನ್. ಓಕೆ, ಪರ್ ಡೇ ಅಲ್ಲ, ಪರ್ ಪರ್ಸನಿಗೆ 3000. ಯಾಕಂದರೆ ಇಲ್ಲಿ 3 times ಫುಡ್ ಇನ್ಕ್ಲೂಡ್ ಇರುತ್ತೆ. ಇವಾಗ ಲಂಚ್ ಆಗಲಿ, ಆಮೇಲೆ ಡಿನ್ನರ್ ಆಗಲಿ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ನನಗಂತೂ ಇದು ವರ್ತ್ ಅಂತಲೇ ಅನಿಸುತ್ತೆ. ಯಾಕಂದರೆ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು, ತುಂಬ ವೆರೈಟೀಸ್ ಕೂಡ ಇತ್ತು, ಆಮೇಲೆ ಅನ್ಲಿಮಿಟೆಡ್ ಫುಡ್, ಆಯಿತಾ, ಎಷ್ಟು ಬೇಕಾದರೂ ನಾವು ಕೇಳಿ ಹಾಕಿಸ್ಕೋಬೋದು. ಸೊ ಹಾಗಾಗಿ ನನಗಂತೂ ಇದು ತುಂಬಾ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ 12 o'clock ಚೆಕ್ ಇನ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಚೆಕ್ಔಟು. ಸೊ ಎಸ್, ಇವಾಗ ಟೈಮ್ ಆಗ್ತಾ ಬಂತು, ಹಾಗೆ ನಾವಿನ್ನು ಹೊರಡಬೇಕು. ಆಯಿತು ಗೈಸ್, ಇವಾಗ ಹೊರಡೋದು ನಾವು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇವಾಗ ಚೆಕ್ಔಟ್ ನಮ್ಮದು. ಜೋರು ಮಳೆ ಬರ್ತುಂಟು ಹೊರಗಡೆ. ಗೈಸ್ ಇಲ್ಲಿ ನೋಡಿ ಅಂತೆ ನಮ್ರದ್ದು ಫ್ರೆಂಡ್. ಬಾ ಸ್ಮೆಲ್.
పెత్త తొలే పెత్త రోడ్ ಫುಲ್ పెత్త ನಕ್ಕುಲ್ಲ ಇಜ್ಜಿ ಮಾರಿ ಅವ ತಡಿ ಅವು ಉರ್ಚೊಂದು ಮುಸುಲಯ ಮಾಲ್ದ ಬೋರಿ ಅಂಕಲ ಗಾಡಿಗೆ ಅಡ್ಡದಿಂಡು. ಇಲ್ಲಿ ನಾವು ಹತ್ರದಲ್ಲಿ ಯಾವುದಾದ್ರೂ ಬೇರೆ ಪ್ಲೇಸ್ ಉಂಟಂತ ನೋಡ್ತಾ ಇದ್ವಿ ಹೋಗಲಿಕ್ಕೆ. ಇಲ್ಲೇ ಒಂದು ಕ್ರೊಕೊಡೈಲ್ ಪಾರ್ಕ್ ಅಂತ ಇತ್ತು, ಸೊ ಅದನ್ನು ನೋಡ್ಕೊಂಬರುವ ಅಂತ ಹೊರಟ್ವಿ. ಗೈಸ್ ನಾವು ಇಲ್ಲಿ ಕ್ರೊಕೊಡೈಲ್ ಪಾರ್ಕಿಗೆ ಬಂದಿದ್ದೇವೆ. ನೋಡುವ ಕ್ರೊಕೊಡೈಲ್ ಸಿಗ್ತದೆ ಇಲ್ವಾ ಅಂತ ನೋಡ್ಲಿಕ್ಕೆ. ಗೈಸ್ ನೋಡಿ, ಒಂದು ಕ್ರೊಕೊಡೈಲ್ ಸಿಕ್ತು. ಹೋಗಲಿ ಕಟ್ಟಿಗೆಲೆ ನೋಡಿ ಗೈಸ್, ಈ ಕಡೆ ಬರ್ತಾ ಉಂಟು. ಗೈಸ್ ಇನ್ನೊಂದು ಸಿಕ್ತು ನಮ್ಗೆ, ಇಲ್ಲಿ ನೋಡಿ. ಒಂದು ಲೈವ್ ಉಂಟು. ಬಾಯಿ ಓಪನ್ ಮಾಡಿದೆ. ಅವು ಲೈವ್ ಉಂಟು. ಅಯ್ಯೇ, ಅದು ಸೋಯ್ತಾ? ಮಂಡೆ ಮಾತ್ರ ದೊರ್ತುಂಟು. ಬಾಯಿ ತುಲೆ ಅಂತಲೇ ಮಲ್ಲ ಬಾಯಿ ಏನೋ ಪತ್ತುಂಡ ಅಂದ. ಮತ್ತೆ ಬೇರೆ ಯಾವುದಾದ್ರೂ ಪ್ಲೇಸ್ ಉಂಟಾ ನೋಡಿದ್ವಿ. ಇಲ್ಲಿ ಮೇನ್ ಆಗಿರೋದು ವಾಟರ್ ಆಕ್ಟಿವಿಟೀಸ್ ಅಲ್ವಾ, ಸೊ ಇವಾಗ ಈ ರೈನಿ ಸೀಸನಿಗೋಸ್ಕರ ವಾಟರ್ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಯಾವುದು ಕೂಡ ಅವೈಲೇಬಲ್ ಇಲ್ಲ. ಆ್ಯಂಡ್ ಸಫಾರಿ ಉಂಟಾ ಅಂತ ಕೇಳಿದ್ವಿ, ಬಟ್ ಅದು ಸಫಾರಿ ಇರೋದು ಒಂದೇ ಬೆಳಿಗ್ಗೆ ಬೇಗ, ಇಲ್ದಿದ್ರೆ ಈವ್ನಿಂಗು 3 o'clock ಹಾಗೆ. ಆ್ಯಂಡ್ ಈವ್ನಿಂಗ್ ಅಂತೂ ನಾವು ಇರಲ್ಲಲ್ವ ಇಲ್ಲಿ, ಸೊ ಹಾಗಾಗಿ ಮತ್ತೆ ಅವ್ರು ಹೇಳಿದರು ಅದು ನೋಡಲಿಕ್ಕೆ ಸಿಗೋದು ನಿಮ್ಮ ಲಕ್ ಮೇಲೆ ಡಿಪೆಂಡ್. ಹಾಗೆ ಮತ್ತೆ ನಮಗೆ ಸಿಕ್ಕಿದ್ರೆ ಆಯಿತು, ಇಲ್ದಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಪರ್ ಪರ್ಸನ್ 750 rupees ಅಂತ ಹೇಳಿದರು. ಸೊ ಆಮೇಲೆ ಅದು ಯಾವುದು ಬೇಡ ಅಂದ್ಕೊಂಡು ನಾವೀಗ ಹೊರಟ್ವಿ ಇವಾಗ ಮನೆಗೆ ಡೈರೆಕ್ಟ್. ನಾವಿಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ, ಇಲ್ಲೊಂದು ಹೋಟೆಲ್ ಸಿಕ್ತು. ನಮ್ರತ್ತು ಫಿಶ್ ಥಾಲಿ ಮತ್ತು ನಾನು ಚಿಕನ್ ಮಂಚ ಸೂಪ್ ತಗೊಂಡೆ ಅಷ್ಟೇ. ಹೋಗ್ಬೇಕಿದ್ರೆ ಜೋರು ಮಳೆ ಆಯಿತಾ ನೋಡಿ, ಎದುರು ಎಂತ ಸಹ ಕಾಣಿಸ್ತಾ ಇಲ್ಲ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವಾಗ ಆಲ್ರೆಡಿ ತುಂಬ ಲಾಂಗ್ ಆಗಿದೆ ವಿಡಿಯೋ, ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.